ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೂ, ಜೊತೆಯಲ್ಲಿ ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ, ಹಾಗೆ ಈ ಚಿತ್ರತಂಡದ ಎಲ್ಲ ನಟರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಒಂದು ಲೈನ್ ಅನ್ನ ತಗೊಂಡು ಅದನ್ನೇ ಟೈಟಲ್ ಆಗಿಟ್ಕೊಂಡು ಸಂಭವಾಮಿ ಯುಗೆ ಯುಗೆ ಅನ್ನುವಂತಹ ಸಿನಿಮಾ ಇದೀಗ ನಿಮ್ಮೆಲ್ಲರ ಮುಂದೆ ಬಂದು ನಿಂತಿದೆ. ಈ ಒಂದು ಸಿನಿಮಾದ ವಿಡಿಯೋ ಸಾಂಗ್ ಲಾಂಚ್ ನ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದ ಪಾರ್ಟ್ನರ್ಸ್ ಈವೆಂಟ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್, ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್, ಹಾಗೆ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನ ನಾವು ದೀಪ ಬೆಳಗಿಸುವ ಮೂಲಕ ಒಂದು ಅಧಿಕೃತ ಚಾಲನೆಯನ್ನ ನೀಡೋಣ. ಇದೀಗ ದೀಪವನ್ನ ಬೆಳಗಿಸೋದಕ್ಕೋಸ್ಕರ ನಿಮ್ಮೆಲ್ಲರ ಮನೋಜ್ಞ ನಟಿಯಾಗಿರುವಂತಹ, ಮನಸ್ಸುರೆಗೊಂಡಿರುವ ನಟಿ, ವೆರಿ ಗಾರ್ಜಿಯಸ್, ವೆರಿ ಬ್ಯೂಟಿಫುಲ್ ಶ್ರುತಿ ಹರಿಹರನ್ ಮೇಡಮ್ ರವರು ನಮ್ಮ ಜೊತೆ ಇದ್ದಾರೆ. ಅವರು ಜೊತೆನಲ್ಲಿ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಪ್ರತಿಭಾ ಮೇಡಮ್, ಹಾಗೆ ಈ ಸಿನಿಮಾಕ್ಕೆ ಆಶೀರ್ವಾದ ಮಾಡಿರುವಂತಹ ರವಿಕಲಾ ಅನ್ನ ಅವರು ಕೂಡ ಇಲ್ಲಿದ್ದಾರೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಜೊತೆನಲ್ಲಿ ಒಂದು ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕರಾಗಿರುವ ದಿನೇಶ್ ರಾಜನ್ ಸರ್, ನಾಯಕ ನಟರಾಗಿ ಅಭಿನಯಿಸಿರುವಂತಹ ಜಯ ಶೆಟ್ಟಿ ಅವರು, ಚಿತ್ರದ ನಿರ್ದೇಶಕರಾಗಿರುವಂತಹ ಚೇತನ್ ಕುಮಾರ್ ರವರು, ಹಾಗೆ ನಾಯಕಿಯಾಗಿರುವ ನಿಶಾ ರಜಪೂತ್, ಮಧುರಾ ಗೌಡ, ಹಾಗೆ ಕೃಷ್ಣ ಕುಮಾರ್, ಎಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ಈ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲಾವರ್ತಿ ಸಂಭವಾಮಿ ಯುಗೆ ಯುಗೆ. ಸೊ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರ್ತೀವಿ. ಒಂದು ಶ್ರುತಿ ಮ್ಯಾಮ್ ಕೂಡ ಅದನ್ನು ಹೇಳಿದ್ರು. ಈ ಒಂದು ನಿಲುವಿನಲ್ಲಿ ಈ ಸಿನಿಮಾನ ಹೆಮ್ಮೆಯಿಂದ ನಿರ್ಮಾಣ ಮಾಡಿ ಇವತ್ತು ರಿಲೀಸಿನ ಹಂತದವರೆಗೂ ತಂದಿರೋವಂಥ ನಮ್ಮ ನಿರ್ಮಾಪಕರಾದಂಥ ಪ್ರತಿಭಾ ಮ್ಯಾಮ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸ್ವಲ್ಪ ಯಾಕೋ ಉಸಿರು ಕಟ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ, ಒಬ್ಬ ಕ್ಯಾಪ್ಟನ್ನು ಒಂದು ಸಿನಿಮಾನ ತಗೊಂಬಂದು ದಡ ಸೇರಿಸ್ಬೇಕಾಗುತ್ತೆ. ಸೊ ಕಾಲ್ ಡೈರೆಕ್ಟರ್. ಸೊ ಡೈರೆಕ್ಟರ್ ಚೇತನ್ ಅವರಿಗೆ ನಾನು ಸ್ಪೆಷಲಾಗಿ ಒಂದು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಂಗ್ ನೋಡಿದಾಗ ಅವರ ಒಂದು ಎಫರ್ಟ್ಸ್ ಕಾಣಿಸ್ತಿದೆ. ವಿಜುವಲ್ ಆಗಿ ಬೇರೆ ಒಂದು ರೀತಿಯಲ್ಲಿ ಈ ಸಿನಿಮಾನ ಹೇಳೋಕ್ಕೆ ಹೊರಟಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಏನಾದರೂ ರೆವಲ್ಯೂಷನರಿ ಥಾಟ್ ಇರುತ್ತೆ ಅಂದ್ಕೊಳ್ತೀನಿ. ನೇಗಿಲು ಅದೆಲ್ಲ ಹಿಡ್ದಿರೋದು ನೋಡಿದ್ರೆ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರೋಂಥ ಯಾವುದೋ ಒಂದು ಕಂಟೆಂಟ್ ಬೇಸಿಸಲ್ಲೇ ಈ ಸಿನಿಮಾ ಇರುತ್ತೆ ಅನ್ನೋದು ನನಗೊಂದು ಅಭಿಪ್ರಾಯ ಮೂಡ್ತಿದೆ. ಇದರಲ್ಲಿ ಅಭಿನಯಿಸಿದಂತಹ ಜೈ ಅವರು ತುಂಬ ಪ್ರಾಮಿಸಿಂಗಾಗಿ ಕಾಣಿಸ್ತಿದ್ದಾರೆ. ಒಂದು ರೀತಿಯಲ್ಲಿ ಮಾಸ್ ಆಗೂ ಇದ್ದಾರೆ, ಸಮ್ ಕ್ಲಾಸ್ ಆಗೂ ಇದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ತುಂಬ ಪ್ರಾಮಿಸಿಂಗ್ ಆಗಿ ಜೈ ಕಾಣಿಸ್ತಿದ್ದಾರೆ. ಒಟ್ಟಾರೆ ಹೇಳೋದಾದರೆ ಈ ಸಿನಿಮಾಗೆ ಯಶಸ್ಸು ಸಿಗಲಿ ಹಾಗೂ ನಿಮ್ಮ ಪ್ರೋತ್ಸಾಹ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಿರ್ಮಾಣ ಸಂಸ್ಥೆ ನಮ್ದು ಏನಿದೆಯೋ ಅದು ಇಲ್ಲಿಗೆ ನಿಲ್ಲಲ್ಲ ಅಂತ ಕಲೆ ಮಾಸ್ಟರ್ ಹೇಳಿದ್ರು. ಅದು ಮತ್ತೆ 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 ಇನ್ನೂ ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹನೂ ಸಹಕಾರನೂ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದಿರೋಂಥ ಮಾಧ್ಯಮದವ್ರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರೋಂಥ ಮೀಡಿಯಾ ಮಿತ್ರರಿಗೆ, ಹಾಗೆ ಆತ್ಮೀಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹಾಗೆ ಧನ್ಯವಾದಗಳನ್ನು ತಿಳಿಸ್ತಾ. ಸೊ ಈ ಸಿನಿಮಾ ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಎಲ್ಲರೂ ಸಾಂಗ್ ನೋಡಿದ್ದೀರಾ.
ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಸಿನಿಮಾ ಕೂಡ ಇಷ್ಟ ಆಗತ್ತೆ. ಸೊ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಆ್ಯಂಡ್ ಆ್ಯಕ್ಷನ್ ಇರುವಂಥ ಒಂದು ಸಿನಿಮಾ ಇದು. ಸೊ ನನ್ನ ಮೊದಲನೇ ನಿರ್ದೇಶನ. ಸೊ ಮೊದಲನೇ ನಿರ್ದೇಶನದಲ್ಲಿ ನನ್ನ ಕಡೆ ಏನೇನಾಗುತ್ತೆ ಸಾಧ್ಯ ಆಗಿದ್ದೀನಿ. ಸೊ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿರೋದು ನಮ್ಮ ಮೇಡಮ್. ಯಾಕಂದ್ರೆ ಅವ್ರು ಪ್ರೊಡ್ಯೂಸರ್ ಮಾಡಿಲ್ಲ ಅಂದರೆ ನಾನು ಇವತ್ತು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸಬನಿಗೆ ಅವರು ಒಂದು ಚಾನ್ಸ್ ಕೊಟ್ಟು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋದು ಮೇಡಮ್ ಅವರು. ಆ್ಯಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗೆ ನನ್ನ ಜೊತೆ ನಿಂತು ಯಾವಾಗಲೂ ಬೆನ್ನೆಲುಬಾಗಿ ಚೇತನ್ ಮಾಡು ಅಂತ ನಿಂತಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿನೇಶ್ ರಾಜನ್ ಸರ್ ಅವರು. ಸೊ ನಾನು ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಬ್ಬ ಸ್ನೇಹಿತ ಆಗಿ ಎಲ್ಲಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ಜೈ ಶೆಟ್ಟಿ. ಸೊ ಜೈ ಶೆಟ್ಟಿ ನಾನು ಫ್ರೆಂಡ್ ಆಗಿರೋದ್ರಿಂದ ಈ ಸಿನಿಮಾ ಆಯಿತು ಅನ್ನೋ ಒಂದು ಫೀಲ್ ಇದೆ. ಸೊ ಅದಕ್ಕೆ ಎಕ್ಸ್ಪೆಷಲಿ ಜೈ ಶೆಟ್ಟಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಇಂಟರ್ ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಸೊ ಪ್ರತಿಯೊಬ್ಬರು ಈ ಸಿನಿಮಾಗೆ ಸಪೋರ್ಟ್ ಆಗಿ ನಿಂತರು. ಸೊ ನಾವು ಕಂಟಿನ್ಯೂ ಆಗಿ ಚನ್ನಪಟ್ಟಣದಲ್ಲೇ ಶೂಟ್ ಮಾಡಿದ್ವಿ. ಚನ್ನಪಟ್ಟಣ, ಮಂಡ್ಯ, ರಾಮನಗರ ಈ ಸುತ್ತಮುತ್ತ ಶೂಟ್ ಮಾಡಬೇಕಾದ್ರೆ ಎಲ್ಲರೂ ಅಲ್ಲಿ ಬಂದು ಒಂದು ಸಪೋರ್ಟೆಡ್ ಆಗಿ ನಿಂತು ಸೊ ಒಂದು ಸಿನಿಮಾನ ನಾನು ಅನ್ಕೊಂಡಿರೋದನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಆದರು. ಸೊ ಎಕ್ಸ್ಪೆಷಲಿ ನನ್ನ DOP ಆಗಿರುವಂಥ ರಾಜ ಹಂಗೆಪುರ ಆಗಿರ್ಬೋದು, ಹಾಗೆ ಈ ಸಾಂಗ್ ಕೊರಿಯೋಗ್ರಾಫರ್ ಆಗಿರುವಂಥ ಗೀತಾ ಮಾಸ್ಟರ್ ಆಗಿರ್ಬೋದು, ಹಾಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಪುರನ್ ಶೆಟ್ಟಿಗಾರ್ ಆಗಿರ್ಬೋದು, ಸೊ ಲಿರಿಕ್ಸ್ ಬರ್ದಿರೋಂಥ ಅರಸು ಅಂತಾರ ಆಗಿರ್ಬೋದು, ಹಾಗೆ ಈ ಸಾಂಗಿಗೆ ಧ್ವನಿ ಕೊಟ್ಟಿರುವಂಥ ನಕಾಶ್ ಅಜೀಜ್, ಹಾಗೆ ಸ್ಪರ್ಶ ಆರ್ಕೆ ಅವರಾಗಿರ್ಬೋದು. ಸೊ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಟೀಮ್ ಆಗಿ ನನ್ನ ಜೊತೆ ನಿಂತಿದ್ದಕ್ಕೆ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರುವಂಥ ಫ್ರಾಂಕ್ಲಿನ್ ರಾಕಿ ಅವರು, ಸೊ ಈ ಸಿನಿಮಾಗೆ ಎಡಿಟರ್ ಆಗಿರುವಂಥ ರವೀಶ್ ಆತ್ಮಾರಾಮ್ ಅವರು. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಿತ್ರದ ತಂಡವಾಗಿ ಕಲಾವಿದರಾಗಿರುವಂಥ ಜೈ ಶೆಟ್ಟಿ, ಹಾಗೆ ನಮ್ಮ ಇನ್ನೊಬ್ರು ನಾಯಕರಾಗಿರುವಂಥ ಅಶೋಕ್ ಕುಮಾರ್ ಅವರು, ಹಾಗೆ ನಮ್ಮ ನಾಯಕಿಯರಾಗಿರುವಂಥ ನಿಶಾ ರಾಜ್ಪೂತ್ ಪದರಗೌಡ ಅವರು, ಹಾಗೆ ನಮ್ಮ ಟೀಮಲ್ಲಿ ಇರುವಂಥ ಪ್ರಮೋದ್ ಶೆಟ್ಟಿ ಸಾರು, ಸುಬ್ರಹ್ಮಣ್ಯ ಮೇಡಮ್ ಅವ್ರು ಇವತ್ತು ಬಂದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಅವ್ರು ಬಂದಿರ್ತಾರೆ. ಹಾಗೆ ನಮ್ಮ ರಾಜೇಂದ್ರ ಕಾರನ್ ಸಾರು, ವಿಕ್ಟರಿ ವಾಸು ಸಾರು, ಬಜರಂಗಿ ಪ್ರಸನ್ನ ಸಾರು, ವೆಂಕಟೇಶ್ ಪ್ರಸಾದ್ ಸಾರು, ಸಿದ್ದು ಮಂಡ್ಯ, ಗಿಲ್ಲಿ ನಟ, ಅಶ್ವಿನ್ ಹಾಸನ್ ಸಾರು, ಸೊ ಚೇತನ್ ದುರ್ಗ ಅವರು. ಸೊ ಎಲ್ಲರೂ ನನ್ನ ತಂಡವಾಗಿ ನಿಂತು ಈ ಸಿನಿಮಾಕ್ಕೆ ಅವರು ಜೀವ ತುಂಬಿದ್ದಾರೆ. ಒಬ್ಬ ಡೈರೆಕ್ಟರ್ ನಾನು ಕನಸು ಕಾಣುವುದು, ಅದನ್ನ ಜನಕ್ಕೆ ತೋರಿಸೋದು ಆ ಪಾತ್ರದ ಮುಖಾಂತರ ಕಲಾವಿದರಾಗಿರ್ತಾರೆ. ಸೊ ಕಲಾವಿದರು ನನಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಕ್ಕೆ ಈ ಸಿನಿಮಾ ಚೆನ್ನಾಗಾಯ್ತು ಅನ್ಕೋತೀನಿ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಸರ್ ನಾನು ಮೊದಲು ಮುಸಂಜೆ ಮಹೇಶಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಸೊ ಅವರಿಂದ ನಾನು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದೆ. ಸೊ 10 ಇಯರ್ಸ್ ಆದಮೇಲೆ ಇದು ನಾನು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದೀನಿ. ಸರ್ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹಳ್ಳಿಲಿರೋ ಹುಡುಗರೆಲ್ಲ ಇವಾಗ ಎಜುಕೇಟೆಡ್ ಆಗ್ತಾರೆ, ಸಿಟಿ ಕಡೆ ಬಂದ್ಬಿಡ್ತಾರೆ. ಆದ್ರೆ ಹಳ್ಳಿಲಿ ಯಾರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ಹಳ್ಳಿ ಇದ್ರೆ ಇವಾಗ ಸಿಟಿಗೆಲ್ಲ ಸೇರಿದ್ರೆ ನಾಳೆ ಹಳ್ಳಿ ಇರಲ್ಲ, ಹಳ್ಳಿಲಿ ಯಾರು ಅನ್ನ ಬೆಳೆಯೋರು ಇರಲ್ಲ, ರೈತರು ಇರಲ್ಲ. ಸೊ ಮುಂದಿನ ಜನರೇಷನ್ ಕತೆ ಏನು, ಸೊ ಆ ವಿಷಯನ ಇಟ್ಕೊಂಡು ಹೇಳಿರೋಂಥ ಒಂದು ಕತೆ. ಸೊ ಒಂದು ಹಳ್ಳಿ ಉಳಿಬೇಕು ಅಂದ್ರೆ ಹಳ್ಳಿಗಳಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಆಗಬೇಕು. ಸೊ ಈ ವಿಷಯ ಇಟ್ಕೊಂಡು ಮಾಡಿರುವಂತ ಕತೆ ಇದು. ಕಂಪ್ಲೀಟ್ ಆಗಿ ಒಂದು ಕಮರ್ಷಿಯಲ್ ಥ್ರಿಲ್ಲರ್, ಆಕ್ಷನ್, ಲವ್, ಸೆಂಟಿಮೆಂಟ್ ಎಲ್ಲ ಇರುವಂತ ಒಂದು ಸಬ್ಜೆಕ್ಟ್ ಇದು. ಏನೇ ಹೀರೋ ಎಜುಕೇಶನ್ ಆದ್ಮೇಲೆ ಹಳ್ಳಿಲೇ ಇದ್ದು ಒಂದು ಹಳ್ಳಿನ ಉದ್ಧಾರ ಮಾಡಿ ಒಂದು ಮಾದರಿ ಹಳ್ಳಿನ ನಿರ್ಮಾಣ ಮಾಡಕ್ ಹೋದಾಗ ಏನೇನು ಪರಿಸ್ಥಿತಿ ಎದುರಿಸ್ತಾನೆ ಅಂತ ಹೇಳಿರುವಂತ ಕತೆ. ಸೊ ಒಂದು ಇಂಟ್ರಲ್ ಆದ್ರೂ ತಕ್ಷಣ ಒಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟ್ ನಂತರ ಜೀವನ ಟರ್ನ್ ಆಗತ್ತೆ. ಸೊ ಅದರಿಂದ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಸ್ಟಾರ್ಟ್ ಆಗತ್ತೆ. ಸೊ ಅಲ್ಲಿಂದ ಕತೆ ಟರ್ನ್ ಆಗ್ತಾ ಒಂದು ಥ್ರಿಲ್ಲರ್ ಜನರಲ್ಲಿ ಹೋಗ್ಬಿಡತ್ತೆ. ಹಾಗೆ ನಮ್ಮ ಸಿನಿಮಾ ಜೂನ್ 21ನೇ ತಾರೀಕು ರಿಲೀಸ್ ಮಾಡ್ಬೇಕಂತ ಎಲ್ಲ ಥರದಲ್ಲೂ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಜೂನ್ 21ಕ್ಕೆ ಬರ್ತಾ ಇದೆ. ನೆಕ್ಸ್ಟ್ 31ಕ್ಕೆ ನಾವು ಟೀಸರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾಗೆ ಭಾಗವಹಿಸೋರು ಎಲ್ರಿಗೂ ನಾನು ನನ್ನ ಪೂರ್ತಿ ವಿಷಯ ತಿಳಿಸಿದ್ದೀನಿ ಅನ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಬರೀ ಕಮರ್ಷಿಯಲ್ ಅಂದ ತಕ್ಷಣ ರೆಗ್ಯುಲರ್ 4 ಫೈಟ್ 3 ಸಾಂಗ್ ಈ ಥರ ಅಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಕತೆ ಇದು. ಸೊ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದಾಗ, ಯಾಕಂದ್ರೆ ಜನ ಕೇಳ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಬರಲ್ಲ ಅಂತ. ಸೊ ನಾವು ಖಂಡಿತವಾಗ್ಲೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಎಲ್ರಿಗೂ ಒಂದು ಅಂದ್ರೆ ಇವತ್ತಿನ ಯೂತ್ಸಿಗಾಗಿರ್ಬೋದು, ಪ್ರತಿಯೊಬ್ಬರಿಗಾಗಿರ್ಬೋದು ಒಂದು ವಿಷಯನ ನಾವು ಏನು ತಲುಪಿಸ್ಬೇಕು ಅಂತ ಇತ್ತು ಅದನ್ನ ನಾನು ಖಂಡಿತವಾಗ್ಲೂ ತಲುಪಿಸಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗೋ ವಿಷಯ, ಒಂದು ಮದರ್ ಎಮೋಷನ್ ಇಂದ ಹಿಡಿದು ಪ್ರತಿಯೊಂದು ವಿಷಯನೂ ಈ ಸಿನಿಮಾದಲ್ಲಿ ಇದೆ. ಇಂಥದ್ದಿಲ್ಲ ಇಂಥದ್ದು ಇದೆ ನಂಗೆ ಹೇಳಂಗಿಲ್ಲ. ಯಾಕಂದ್ರೆ ಕಾಮಿಡಿ ಇದೆ, ಎಮೋಷನ್ ಇದೆ, ಲವ್ ಇದೆ, ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ನೀವು ಕೊನೆ ಕ್ಷಣದವರೆಗೂ ಕಾಯಿಸತ್ತೆ ಈ ಸಿನಿಮಾ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಮತ್ತೆ ಎಲ್ಲರೂ ಅನ್ಕೊಳ್ತಿರೋ ವಾವ್ ಅಂತೇಳಿ. ಸೊ ಅಷ್ಟು ಯಾಕಂದ್ರೆ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ಲರಿಗೂ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳ್ತಾ ಇವತ್ತು ಈ ಕಾರ್ಯಕ್ರಮ
ಇಷ್ಟು ಚೆನ್ನಾಗಾಗೋದಕ್ಕೆ ನಿಮ್ಮೆಲ್ಲರಿಂದ ಕಾರಣ. ಹಾಗೆ ಮೀಡಿಯಾ ಮಿತ್ರರು. ಸೊ ನಾವು ಇವತ್ತು ಏನೇ ಮಾಡಿದ್ರು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನೀವು. ಸೊ ನೀವು ಜನಗಳಿಗೆ ತಲುಪಿಸಿದ್ರೆ ನಾವು ಈ ಮಾಡಿರೋ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗತ್ತೆ. ಸೊ ನೀವುಗಳು ಜನಗಳಿಗೆ ತಲುಪಿಸ್ಬೇಕು ಈ ಒಂದು ಪ್ರಯತ್ನ. ಯಾಕಂದ್ರೆ ನಾವೆಲ್ಲ ಹೊಸಬ್ರು. ಇವಾಗ ಎಲ್ಲರೂ ಹೇಳ್ತಾರೆ ಹೊಸಬ್ರು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆಲ್ರೆಡಿ ಈಗ ನ್ಯೂಸ್ ಸ್ಟಾರ್ಟ್ ಆಗಿದೆ, ಚೇಂಬರಲ್ಲೂ ಮೀಟಿಂಗ್ ಆಗಿದೆ. ಸೊ ನಾವು ಹೊಸಬ್ರು ಮಾಡಿದೀವಿ, ಆ ತನಕ ಆ ಭಯ ನಮ್ಮಲ್ಲೂ ಇದೆ. ಆದ್ರೆ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಕೈ ಬಿಡಲ್ಲ ಅಂತ ನಾವು ನಂಬಿದೀವಿ. ಸೊ ನೀವು ಆದಷ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವಿದ್ರೇನೆ ನಾವು ಏನೋ ಮಾಡಿದೀವಿ ಅದು ಜನಗಳಿಗೆ ತಲುಪಿಸೋದು ಮೀಡಿಯಾದವರಿಗೆ ಇರುತ್ತೆ. ಸೊ ಮೀಡಿಯಾ ಮಿತ್ರರು ಎಲ್ಲರೂ ಈ ಕಡೆ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಇವತ್ತು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನೀವೇನು ನೋಡಿದ್ದೀರ ಸಾಂಗು, ಈ ಸಿನಿಮಾದಲ್ಲಿ 3 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ. ಸೊ ಅದರಲ್ಲಿ ನನಗೆ ಒನ್ ಆಫ್ ದಿ ಫೇವ್ರೆಟ್ ಆ್ಯಂಡ್ ಮತ್ತು ನನಗೆ ತುಂಬ ಖುಷಿಯಾಗುವಂಥ ಸಾಂಗ್ ಇದು. ಯಾಕಂದರೆ ಒಂದು ಫೀಮೇಲ್ ಅಂದಿದ ತಕ್ಷಣ ಒಂದು ಮಾಂಟೇಜಸ್ ಸಾಂಗು ಇಲ್ಲ ಡ್ಯುಯೆಟ್ ಸಾಂಗು ಇಷ್ಟಕ್ಕೆ ಮಾತ್ರನೇ ಸೀಮಿತ ಅನ್ನೋ ಥರ ಇರ್ತಾರೆ. ಬಟ್ ನನಗೆ ಈ ಸಾಂಗ್ನ ಇಂಟ್ರೊಡಕ್ಷನ್ ಸಾಂಗ್ ನೀವೇ ಮಾಡಬೇಕು ಅಂತೇಳಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದು ಚೇತನ್ ಸರ್. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಡೇ 1 ಇಲ್ಲಿವರೆಗೂ. ಮತ್ತು ಕ್ಯಾಮ್ರಾಮನ್ ಸರ್, ರಾಜು ಸರ್, ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮತ್ತು ಪ್ರೊಡ್ಯೂಸರ್ ಮ್ಯಾಮ್ ನರೇಶ್ ಸರ್, ದಿನೇಶ್ ಸರ್, ಮತ್ತು ಜೈ ಸರ್, ನಿಶಾ ಮ್ಯಾಮ್, ಮಧು ಅವರು, ಮತ್ತು ಸರ್ ಎಲ್ಲರಿಗೂ ಟೋಟಲಾಗಿ ಎಲ್ಲ ಎಂಟೈರ್ ಟೀಮ್ ಏನು ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಇದೆ ನನಗೆ ಈ ಟೀಮ್ ಜೊತೆ ಕೆಲಸ ಮಾಡೋದು. ಮತ್ತು ನನಗೊಂದು ಫ್ಯಾಮಿಲಿ ಥರ ಇದ್ದಾರೆ ಟೋಟಲ್ ಟೀಮ್ ನನಗೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಥಿಯೇಟರ್ಲ್ಲಿ ಹೋಗಿ ಸಿನಿಮಾ ನೋಡಿ. ಇವ್ರಿಗೆಲ್ರಿಗೂ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಪ್ರೆಸ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರಿಗೂ, ಸ್ನೇಹಿತರಿಗೂ, ಆ್ಯಂಡ್ ಟೆಕ್ನಿಷಿಯನ್ಸು ಎಲ್ಲರಿಗೂ ನಮಸ್ತೆ ತಿಳಿಸ್ತಾ, ಸೊ ಅಮ್ಮನಿಗೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಈ ಸಿನಿಮಾಕ್ಕೆ ಮೇನ್ ಕಾರಣ ನಮ್ಮ ಪ್ರೊಡ್ಯೂಸರ್ ಪ್ರತಿಭಾ ಮೇಡಮ್ ಅವರು. ತುಂಬ ಧನ್ಯವಾದಗಳು. ಯಾಕಂದರೆ ಒಂದು ಹೊಸಬ್ರಿಗೆ ಈಗಿನ ಪರಿಸ್ಥಿತಿಲಿ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಹೊಸ ನಿರ್ದೇಶಕನಿಗೆ ಒಬ್ಬ ಪ್ರೊಡ್ಯೂಸರ್ ಬಂದು ಸಿನಿಮಾ ಮಾಡೋದು ಇದೆಯಲ್ಲ, ಅದು ಎಂಥ ಕಷ್ಟದ ವಿಷಯ ಅನ್ನೋದು ನಮ್ಗೆ ಗೊತ್ತಿರೋ ವಿಷಯ ಈಗ. ಬಟ್ ಮೇಡಮ್ಮು ಯಾವುದೇ ರೀತಿಯೂ ನಮ್ಗೆ ಕೊರತೆ ಇಲ್ದಂಗೆ, ಬಟ್ ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನಾವು ಕೊಟ್ಟಿದ್ದ ಬಜೆಟ್ ಒಂದು, ಮೇಡಮ್ ಅದನ್ನು ಯಾವುದಕ್ಕೂ ನಾವು ಶೂಟ್ ಮಾಡಿ ಎಲ್ಲ ತೋರಿಸಿ ನೀವು ಮಾಡ್ತಿದ್ದೀರ, ಅವ್ರಿಗೊಂದು ಬಿಲೀವ್ ಬಂದು ಅದೆಷ್ಟೇ ಆದರೂ ಮಾಡಿ ತಲೆ ಕೆಡ್ಸ್ಕೊಬೇಡಿ ಅಂತ ಧೈರ್ಯ ಕೊಟ್ಟಿದ್ದೆ ಅವರು. ಅದಕ್ಕೆ ಈ ರೇಂಜ್ಗೆ ಔಟ್ಪುಟ್ ಬಂದಿರೋಕ್ಕೆ ಮೊದಲ ಕಾರಣ ನಮ್ಮ ನಿರ್ಮಾಪಕರು. ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ನನ್ನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋಕ್ಕೆ ಕಾರಣ ನನ್ನ ಟೆಕ್ನಿಷಿಯನ್ಸು. ನನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನನ್ನ ನಿರ್ದೇಶಕರ ತಂಡ, ಲೈಟ್ಸು, ಕ್ರೈನು, ಎಲ್ಲ ಲೈಟ್ ಬಾಯ್ಸು, ಎಲ್ಲ ನನ್ನ ಇಡೀ ಕ್ರೀವ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾಕಂದರೆ ಅವರು ಕಷ್ಟಪಟ್ಟರೆ ಈ ಔಟ್ಪುಟ್ ಬರೋಕ್ಕೆ ಸಾಧ್ಯ. ಅವ್ರಿಗೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದಾದಮೇಲೆ ನಿರ್ದೇಶಕ ಚಂದ್ರಶೇಖರ್ ಶೆಟ್ಟಿ ಅವರು ಒಂದು ಹೊಸ ಕಥೆಗಳು, ಅವನ ತಲೆಯಲ್ಲಿ ತುಂಬ ಕಥೆಗಳಿದೆ. ನಾನು ಎಷ್ಟು ಕಥೆಗಳು ಡಿಸ್ಕಷನ್ ಮಾಡ್ಬಿಟ್ಟಿದ್ವೋ ಗೊತ್ತಿಲ್ಲ. ಆಫೀಸ್ಗೆ ಹೋದ್ರೆ ಬರೀ ಕಥೆನೇ ಹೇಳೋದು ಚೇತನ್, ತುಂಬ ಕಥೆಗಳು ಹೇಳ್ತಾ ಇರ್ತಾನೆ. ಅದರಲ್ಲಿ ಇದು ಒಂದು ಹೇಳಿ ಅದು ಇದು ಚೆನ್ನಾಗಿದೆ, ಈಗಿನ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಸೂಟ್ ಆಗುತ್ತೆ, ಇದನ್ನು ಡೆವಲಪ್ ಮಾಡೋಣ ಅಂತ ಹೇಳಿ ತುಂಬ ನಂದು ಒಂದು ಫ್ರೆಂಡ್ಶಿಪ್ಪು ಸುಮಾರು ಒಂದು 10 ವರ್ಷಗಳ ಇಂದನೂ ಫ್ರೆಂಡ್ಶಿಪ್ಪಲ್ಲಿದೆ. ಅವನ ಕಷ್ಟ ನನಗೆ ಗೊತ್ತಿದೆ. ತುಂಬ ಸ್ಟ್ರಗಲ್ ಮಾಡಿ ಒಂದು ಸಿನಿಮಾ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ. ಬಟ್ ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂದರೆ ಒಂದು ಪರಿಶ್ರಮ ನೀವು ಯಾವತ್ತೇ ಬಿಟ್ಟರು ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಅವನೇ ನಿದರ್ಶನ. ಸೊ ಅದಕ್ಕೆ ಅವ್ನಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಇನ್ನೊಂದು ಮೇನ್ ಕಾರಣ ದಿನೇಶ್ ಅವರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಅವರು ಅಷ್ಟೇ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಮಾಡ್ರಿ ಅವಂಥರ ಚಿಲ್ಲಿದ್ದಂಗೆ ಅವರು ನಮ್ಗೊಂಥರ ಸಾಥ್ ಕೊಟ್ಕೊಂಡು ಮಾಡೋ ಅಂತ ಆ ಥರ ಒಂದು ಎನರ್ಜಿ ಬೂಸ್ಟ್ ನಮ್ಗೆ ಅವರು. ಇದಕ್ಕೆಲ್ಲ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಸೂತ್ರಧಾರಿ, ನಮ್ಮ ಕಥೆಯ ಸೂತ್ರಧಾರಿ ಜೈ. ಕಥೆಯಲ್ಲೂ ಹೀರೋ, ನಮ್ಮ ಎಲ್ಲರ ಲೈಫ್ಗೂ ಜೈ ಹೀರೋನೆ. ಬಿಕಾಸ್ ಯಾಕೆ ಅಂತಂದರೆ ಜೈ
ಒಂಥರ ಪಾಸಿಟಿವ್ ವೈಬ್ ಜೈ. ಯಾಕಂದ್ರೆ ಎಲ್ಲ ವಿಷಯದಲ್ಲೂ ನಮ್ಮ ಹಿಂದೆ ಇದ್ದವಂತ ನಾನು ಹೀರೋ, ನಾನು ಸೆಟ್ಗೆ ಆಮೇಲೆ ನಾನು ಬರ್ತೀನಿ ಆಮೇಲೆ ಬರ್ತೀನಿ ಇಲ್ಲ, ಪ್ರತಿಯೊಂದು ವಿಷಯದಲ್ಲೂ ಜೈ ನಮ್ಮ ಪಕ್ಕದಲ್ಲೇ ಇದ್ದ. ಯಾವುದೇ ವಿಷಯದಲ್ಲಾಗಲಿ, ಲೊಕೇಶನ್ ಸ್ಕ್ರಿಪ್ಟು ಗಿಫ್ಟು ಯಾವುದೇ ಒಂದು ವಿಷಯದಲ್ಲೂ ನಾನು ಜೊತೆಲೇ ಹೋಗ್ತೀನಿ. ಪೋಸ್ಟ್ ಪ್ರೊಡಕ್ಷನ್ನು ಪ್ರತಿಯೊಂದೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಜೈ. ಸೊ ಆ ಒಂದು ಇಂಟ್ರೆಸ್ಟು ಈಗಿನ ಹೀರೋಗಳಿಗೆ, ಹೊಸ ಹೀರೋಗಳಿಗೆ ಅದು ಇದೆಯಲ್ಲ, ನಂಗೆ ಭಾಳ ಖುಷಿ ಆಯಿತು ಜೈ. ಹಿಂಗೆ ಒಳ್ಳೆ ಭವಿಷ್ಯ ಆಗಲಿ, ಇದರಿಂದ ಈ ಸಿನಿಮಾಯಿಂದ ಹಿಂಗೆ ಒಳ್ಳೆ ಹೆಸರು ಸಿಗಲಿ ಅಂತ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿ ಎಲ್ಲರಿಗೂ ಬಂದಿರೋಂಥವ್ರಿಗೆ ಏನೋ ಬಿಟ್ಟಿದ್ರೆ ಟೆಕ್ನಿಷಿಯನ್ಸ್ ಆಗಿರಲಿ, ನಮ್ಮ ಮಾಧ್ಯಮ ಮಿತ್ರರಾಗಿರಲಿ, ಎಲ್ಲರಿಗೂ ಧನ್ಯವಾದಗಳು. ಕುಂದಾಪುರದವರು ಹೋಟ್ಲು ಮಾಡೋದ್ರಲ್ಲಿ ಭಾಳ ಫೇಮಸ್ಸು. ಇತ್ತೀಚೆಗೆ ಕುಂದಾಪುರದವರೆಲ್ಲ ಸಿನಿಮಾ ರಂಗದಲ್ಲೂ ಭಾಳ ಹೆಸರು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ನಮ್ಮ ಕುಂದಾಪುರದವ್ರು ಏನು ಮಾಡಿದ್ರು ಭಾಳ ಚಂದ ಮಾಡ್ತೀವಿ ಅನ್ನೋದು ಹಾಡು ನೋಡಿದಾಗ ಗೊತ್ತಾಗುತ್ತೆ. 3 ದಿನ ಈ ಸಿನಿಮಾದ ನಾನು ವರ್ಕ್ ಮಾಡಿದ್ದು, ತುಂಬ ಒಳ್ಳೆ ರೋಲ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮ್ಮ ನಿರ್ದೇಶಕರು ಚೇತನ್ ಶೆಟ್ಟಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಕಾಳಜಿ, ಭಾಳ ವಿಶೇಷವಾದ ಇದು ಹೊಂದಿದವರು, ಭಾಳ ಚುರುಕಿಂದ ಓಡಾಡ್ತಿದ್ರು. ಅದರ ಒಂದು ವಿಚಾರ ನನಗೆ ತುಂಬ ಅನಿಸಿದ್ದು, ನಮ್ಮ ಕ್ಯಾಮ್ರಾಮನ್ ರಾಜು ಹೆಮ್ಮಿಗೆಪುರದ ಬಗ್ಗೆ. ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಾರವರು. ಊಟ ತಿಂಡಿ ಯಾವುದನ್ನೂ ಲೆಕ್ಕಿಸದೆ 3 ದಿನ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡಿದ್ರು. ಇವ್ರು 2 ಶಾಟ್ ಕೇಳಿದಾದ್ರೂ 10 ಶಾಟ್ ತೆಕ್ಕೊಡ್ತಿದ್ರು. ಇಂಥ ಕ್ಯಾಮ್ರಾಮನ್ಗಳು ಇದ್ಬಿಟ್ಟ ಅಂತಂದರೆ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಒಂದು ಸಾಕ್ಷಿ. ತುಂಬ ಜನ ಒಳ್ಳೊಳ್ಳೆ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಬದಲಾವಣೆ ಎಲ್ಲ ರಂಗಗಳಲ್ಲೂ ಅನಿವಾರ್ಯ. ನಾನು ಬ್ಯಾಂಕಲ್ಲಿ ಲೆಡ್ಜರ್ ಜೊತೆ ಕೆಲಸ ಮಾಡಿದವನು, ಇಂಟರ್ನೆಟ್ ಜೊತೆಗೆ ರಿಟೈರ್ ಆದೆ ನಾನು. ನಮಗೆ ಬದಲಾವಣೆ ಅಡ್ಜಸ್ಟ್ ಆಗಲ್ಲ, ನಾವೇ ಬದಲಾವಣೆಗೆ ಅಡ್ಜಸ್ಟ್ ಆಗಬೇಕು. ಸಿನಿಮಾ ರಂಗದಲ್ಲೂ ಈಗ ದೊಡ್ಡ ಬದಲಾವಣೆಯ ಬಿರುಗಾಳಿ ಎದ್ದಿದೆ. ಅದು ನಮಗೋಸ್ಕರ ಕಾಯಲ್ಲ, ನಾವು ಅದನ್ನು ಮೀರಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಲೇಬೇಕಾಗಿದೆ. ಎಲ್ಲಿ ತನಕ ನಾವು OTT, ಅದರ್ ಲ್ಯಾಂಗ್ವೇಜ್ ರೈಟ್ಸು, TV ರೈಟ್ಸು ಅಂತ ಕಾಯ್ತಾ ಕೂತ್ಕೊಂಡು ಅದರಿಂದ ಸಿನಿಮಾ ಗೆಲ್ಲತ್ತೆ ಅಂತ ಪ್ರಯತ್ನ ಪಟ್ಟರೆ ನಮ್ಗೆ ತುಂಬ ಕಷ್ಟ ಇದೆ. ನಮ್ಮ ಎಫರ್ಟಿಂದ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಜನರನ್ನು ಮೆಚ್ಚಿಸೇ ನಾವು ಗೆಲ್ತೀವಿ ಅನ್ನೋದು ಹಠ ಮತ್ತು ಒಂದು ತಾಕತ್ತು, ಆ ರೀತಿಯ ಸಿನಿಮಾ ನಾವು ಮಾಡತಕ್ಕ ಭಾಳ ಕಷ್ಟ ಇದೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಂಭವಾಮಿ ಯುಗೆ ಯುಗೆ ಅಂತ ಮತ್ತೆ ಬಂದು ಕನ್ನಡ ಚಿತ್ರರಂಗ ಉದ್ಧಾರ ಮಾಡಬೇಕಾಗತ್ತಷ್ಟೇ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಒಳ್ಳೇದಾಗಲಿಗಿಂತ ಎಲ್ಲರ ಪರವಾಗಿ ಹಾರೈಸ್ತೀನಿ. ಧನ್ಯವಾದ. ನಮಸ್ಕಾರ. ಮೊದಲನಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು. ಸಂಭವಮಿ ಯುಗೆ ಯುಗೆ ಅಂದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ದೇವರು ಅರ್ಜುನನಿಗೆ ಹೇಳಿದ ಮಾತು. ಅಂದರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಸಂಸ್ಥಾಪನೆಗೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಒಳ್ಳೆ ಲೈನನ್ನು ನಮ್ಮ ಚಿತ್ರದ ಶೀರ್ಷಿಕೆಯಾಗಿಟ್ಟಂಥ ಚೇತನ್ ಸರ್, ತುಂಬ ಖುಷಿಯಾಯಿತು ಈ ಚಿತ್ರದಲ್ಲಿ ನಟನೆ ಮಾಡಿ. ಅವಕಾಶ ಕೊಟ್ಟಿದ್ದಂಥ ಮ್ಯಾನೇಜರ್ ಆದಂಥ ನರೇಶ್ ಸರ್ ಆಗಿರ್ಬೋದು, ಡೈರೆಕ್ಟರ್ ಆದಂಥ ಚೇತನ್ ಶೆಟ್ಟಿ ಸರ್, ತುಂಬ ಥ್ಯಾಂಕ್ ಯು. ಅದೇ ಥರ ಜೈ ಶೆಟ್ಟಿ ಸರ್ ಅವರ 2ನೇ ಸಿನಿಮಾ ಹೀರೋ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಸಂಭವಮಿ ಯುಗೆ ಯುಗೆ ಚಿತ್ರದ ಮೇಲೆ ಇರಲಿ. ಇದೇ ಜೂನ್ 21ನೇ ತಾರೀಕು ರಿಲೀಸ್ ಆಗ್ತಿದೆ. ತಾವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ಅಂತ. ನಾನು ಇದೇ ಪ್ರೊಡಕ್ಷನ್ ಹೌಸ್ ರಾಜಲಕ್ಷ್ಮಿಯವರ ಹಿಂದಿನ ಸಿನಿಮಾಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೆ. ಪ್ರತಿಭಾ ಮೇಡಮ್, ಪ್ರತೀಕ್ ಒಳ್ಳೆ ಪ್ರೊಡ್ಯೂಸರ್ಸ್, ಮುಂದೆ ಚೀತಾ ಅಂತ ಚಿತ್ರ ಕೂಡ ಮಾಡ್ತಾ ಇದ್ದಾರೆ. ಸೊ ಜೈ ಶೆಟ್ಟಿ ಜೊತೆ ಹಿಂದಿನ ಸಿನಿಮಾ 1975 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಈ ಚಿತ್ರದಲ್ಲೂ ಅದೇ ಮುಂದುವರೆದಿದೆ. ಸೊ ನೆಗೆಟಿವ್ ಇನ್ಸ್ಪೆಕ್ಟರ್ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಆಲ್ಮೋಸ್ಟ್ 2 ದಶಕಗಳ ನಾನು ಕಲಾ ಸೇವೆಯಲ್ಲಿ ಇವಾಗ 2ನೇ ಸಿನಿಮಾ ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಚೇತನ್ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಜೈ ಶೆಟ್ಟಿ ಅವರು ಕೂಡ ಹಿಂದಿನ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ಭಾಳ ಬದಲಾವಣೆ ಇದೆ. ದಿನೇಶ್ ಅವರ ಸಹಕಾರ, ನರೇಶ್ ಸರ್ ಅವರ ಸಹಕಾರದಿಂದ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಚಿತ್ರದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನಮ್ಮ ಚೆನ್ನೈನಿಂದ ಅಶೋಕ್ ಅನ್ನೋ ಒಬ್ಬರು ಆ್ಯಕ್ಟ್ರ್ ಬಂದಿದ್ದಾರೆ. ಅವರು ಕೂಡ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ಹೆಣ್ಮಕ್ಳು ಇಬ್ಬರೂ ಮೊದಲನೇ ಸಿನಿಮಾ, ಇಬ್ಬರು ನಿಶಾ ಆ್ಯಂಡ್ ಮಧುರಾ ತುಂಬ ಒಳ್ಳೆಯ ಪಾತ್ರಗಳು, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನ್ ಹಾಸನ ಅಂತ. ಸೊ ನನಗೆ ಫಸ್ಟ್ ಚಾನ್ಸ್ ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್. ಫಸ್ಟ್ ಟೈಮ್ ಚೇತನ್ ಸರ್ ಆಫೀಸಲ್ಲಿ ನಾನು ಆಫೀಸ್ ಪೂಜೆ ಆದಾಗಲೇ ಹೋಗಿದ್ದೆ. ರಾಜು ಸರ್ ಇದ್ದರು.
ಕತೆ ಕೇಳಿದಾಗಲೇ ಹೇಳಿದೆ ಇದು ಮಲಯಾಳಮಲ್ಲಿ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಸರ್ ಅಂತ. ಅಂದರೆ ಯಾಕೆಂದರೆ ಕಂಟೆಂಟ್ ಹಂಗಿತ್ತು. ಯಾಕೆ ನಾವು ಹೇಳುವಾಗ ಮಲಯಾಳಂ ಅಂದರೆ ಕಂಟೆಂಟ್, ಕನ್ನಡದಲ್ಲಿ ಆಲ್ರೆಡಿ ಕಂಟೆಂಟ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ ತುಂಬ. ಬಟ್ ಇವತ್ತಿನ ಟ್ರೆಂಡ್ ಹಂಗೆ ಆಗ್ಬಿಟ್ಟೆ, ಕಂಟೆಂಟ್ ಅಂದರೆ ಮಲಯಾಳಂ ಅನ್ನೋ ಥರ ಆಗ್ಬಿಟ್ಟಿದೆ, ಸಿನೋನಿಮ್ ಥರ. ಸೊ ನನ್ನ ಕಲಾಗಂಗೋತ್ರಿಲಿ ನನ್ನ ಗುರುಗಳಂತ ರಾಜೇಂದ್ರ ಕಾರಂತ್ ಸರ್ ಹೇಳ್ದಂಗೆ ಥಿಯೇಟ್ರಿಗೆ ಅಂತಲೇ ಮಾಡಿರೋ ಸಿನಿಮಾ. ಅಂದರೆ ಅಲ್ಲಿ ಬಿಸ್ನೆಸ್ ಆಗುತ್ತೆ, ಇಲ್ಲಿ ಬಿಸ್ನೆಸ್ ಆಗುತ್ತೆ, ಆ ಥಾಟ್ ಇಲ್ಲ ಚೇತನ್ ಸರ್ಗಾಗಲಿ ನಿರ್ಮಾಪಕರಿಗಾಗಲಿ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲಬೇಕು. ಅಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನಂಗೆ ಕೃಷ್ಣ ಹೇಳ್ದಂಗೆ ಇದರಿಂದ ಏನೋ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಆಗಲಿ, ಕನ್ನಡ ಸಿನಿಮಾ ಗೆಲ್ಲಿ, ಈ ಸಿನಿಮಾನೂ ಗೆಲ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಸುಂದರ ಸಂಜೆ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಒಂದು ಚಿತ್ರ ಯೂಶಲಾಗಿ ಉದ್ಭವ ಆಗಬೇಕಾದ್ರೆ ಮೊದಲನೇದ ಕತೆ. ಸೊ ನಾನು ಈ ಚಿತ್ರದಲ್ಲಿ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಶೂಟಿಂಗ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು, ತುಂಬ ಪ್ಯಾಷನಾಗಿ ಮಾಡ್ತಾಯಿದ್ರು. ಯೂಶಲಿ ನಾನೊಬ್ಬ ನಿರ್ದೇಶಕ ಆಗಿ ನೋಡ್ತಾ ಇರ್ತೀನಿ ಕೆಲವು ಸೀಕ್ವೆನ್ಸ್ಗಳು ಹೇಗೆ ಮಾಡ್ತಾರೆ, ಏನು ಕತೆ ಅಂದ್ಬಿಟ್ಟು. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸೀನು ಅಂದರೆ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಶೂಟ್ ಮಾಡ್ತಾಯಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ರೆಡಿ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಸೊ ಮಾತಾಡೋದಂತ ಅದೇನಿಲ್ಲ. ಚಿತ್ರ ಯಶಸ್ಸಾಗಲಿ, ಒಳ್ಳೆಯದಾಗಲಿ. ಈ ಸಂಸ್ಥೆಯಿಂದ ಇನ್ನೂ ಕನ್ನಡಕ್ಕೆ ಇನ್ನೂ 10 ಸಿನಿಮಾಗಳು ಬರಲಿ ಅಂತ ಈ ಮೂಲಕ ದೇವರಲ್ಲಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಲ್ಲಿ ಇರುವಂಥ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಚೇತನ್ ದುರ್ಗ. ಈ ಸಿನಿಮಾದಲ್ಲಿ ದುರ್ಗ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ, ನಾಯಕನ ಸ್ನೇಹಿತನ ಪಾತ್ರ. ನನಗೆ ತುಂಬ ದಿನಗಳಿಂದ ಆಸೆ ಇತ್ತು, ಅಂದರೆ ಒಬ್ಬ ಕಾಮಿಡಿಯನ್ ಆಗೇ ನೋಡ್ತಿದ್ರು ಎಲ್ಲರೂ. ಕಾಮಿಡಿ ಮಾತ್ರ ನನ್ನಲ್ಲಿರೋದ ಅಂತ ಅನಿಸ್ತಾ ಇತ್ತು. ಬಟ್ ಎಮೋಷ್ನಲ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೆಕೆಂಡ್ ಹಾಫ್ ಫುಲ್ಲು ಎಮೋಷ್ನಲ್ ಜರ್ನಿ ಇದೆ ಸಿನಿಮಾದಲ್ಲಿ. ಫಸ್ಟ್ ಹಾಫ್ ಫುಲ್ ಕಾಮಿಡಿ ಹೋದರೆ ಸೆಕೆಂಡ್ ಹಾಫ್ ಎಮೋಷ್ನಲ್ ಜರ್ನಿ ಇದೆ. ಅಂತ ಒಳ್ಳೆ ಪಾತ್ರವನ್ನು ಕೊಟ್ಟ ಚೇತನ್ ಸರ್ಗೆ ಮತ್ತು ನಿರ್ಮಾಪಕರಿಗೆ, ನನ್ನೆಲ್ಲ ತಂಡದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಳ್ಳೆ ಮನಸ್ಸಿರೋ ತಂಡ. ಯಾವುದೇ ರೀತಿಯಲ್ಲಿ ಅಂದರೆ ಒಬ್ಬರು ಚಿಕ್ಕವರು ಒಬ್ಬರು ದೊಡ್ಡವರು ಆ ರೀತಿ ತುಂಬ ಕಡೆ ನಡೆಯುತ್ತೆ. ಬಟ್ ಈ ಟೀಮಲ್ಲಿ ಆ ಥರದ್ದು ಯಾವುದೂ ನಡೀಲಿಲ್ಲ. ಮತ್ತು ದೊಡ್ಡ ಒಂದು ತಾರಾ ಬಳಗದ ಜೊತೆ ನನ್ನಂಥ ಪುಟ್ಟ ಕಲಾವಿದ ನಡೆಸಿದ್ದು ತುಂಬ ಖುಷಿಯಾಯಿತು. ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಮಾತಾಡೋಕ್ಕೆ ಭಯ. ಮೊದಲಿಗೆ ಇಲ್ಲಿ ನಡೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೂ ವಂದನೆಗಳು. ಮೊದಲನಾಗಿ ನನಗೆ ಅವಕಾಶ ಕೊಟ್ಟಂತಹ ಚೇತನ್ ಸರ್, ಥ್ಯಾಂಕ್ ಯು. ಜೈ ಬ್ರೋ. ಹಾಗೂ ಮತ್ತು ನನ್ನ ಭಾವ ಅಂತ ಪ್ರೀತಿಯಿಂದ ಕರೀತೀನಿ ದಿನೇಶ್ ಸರ್ ಮತ್ತು ಪ್ರತಿಭಾ ಮೇಡಮ್, ತುಂಬ ಥ್ಯಾಂಕ್ ಯು. ಇದರಲ್ಲಿ ನಾನು ರೌಡಿ ರುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು. ಸೊ ಇದು ಓ ಬಪ್ಪ ಬಾರೋ 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 ಬಾ. ಸೊ ಚೇತನ್ ಸರ್ ಹತ್ರ ನನ್ನ ಮೀಟ್ ಮಾಡಿಸಿದ್ದು ಕಲೈ ಮಾಸ್ಟರ್. ನಿಮಗೂ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ಟೀಮ್ ಸೇರೋದಕ್ಕೆ ಕಲೈ ಮಾಸ್ಟರ್ ಕೂಡ ಒಬ್ಬರು. ಹಾಗೆಯೇ ಚೇತನ್ ಸರ್ ನನ್ನ ನೋಡಿ ಇದೇ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಫೈನಲ್ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನೆರೆದಿರೋವಂಥ ಎಲ್ಲ ದೊಡ್ಡ ಕಲಾವಿದರು ಚೇತನ್ ಹೇಳ್ದಂಗೆ ಈ ಚಿಕ್ಕವರು ದೊಡ್ಡವರು ಅಂತ ಏನು ಭೇದ ಭಾವ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ರಾಜಲಕ್ಷ್ಮಿ ಪ್ರೊಡಕ್ಷನಿಂದ ಇನ್ನೊಂದು ಸಿನಿಮಾದಲ್ಲಿ ನನಗೊಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಮೇಡಮ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಶಕ್ತಿ ನಿಂತಿದೆ ಈ ಟೀಮ್ಗೆ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದು ನೋಡ್ತಾ ಇದೆ ಶಕ್ತಿ. ಆ ಶಕ್ತಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ಜೂನ್ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬ್ರು ಸಿನಿಮಾ ಅಂತ ಯಾರು ಇಗ್ನೋರ್ ಮಾಡಬೇಡಿ. ಏನಾದರೂ ಒಂದು ಮಾಡಿರ್ತೀವಿ, ದಯವಿಟ್ಟು ಬಂದು ನೋಡಿ. ತೆಲುಗು, ತಮಿಳು, ಮಲಯಾಳಂ ಎಲ್ಲ ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಲೇಟ್ ಅನ್ಕೋತೀನಿ, ಮಳೆ ಅಲ್ಲ ಆಗೋಗಿದೆ ಸರ್, ಸಾರಿ, ಕ್ಷಮೆ ಇರಲಿ ಸರ್. ಒಟ್ಟೇನೆಂದರೆ ನಂಗೆ ತುಂಬ ಖುಷಿ ಆಗುತ್ತೆ ಚೇತನ್ ಸರ್ ಕರೆದಿ ಆಫೀಸಲ್ಲಿ ಒಂದು ಮಂಜ ಅಂತ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ನಾನು ಏನು ಹೇಳೋದು ಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ಈ ವೇದಿಕೆಗೆ ಕರೆದಂಥ ನಮ್ಮ ದಿನೇಶ್ ಸರ್ ಆಗ್ಬೋದು, ನಮ್ಮ ರಾಜಲಕ್ಷ್ಮಿ ಪ್ರೊಡಕ್ಷನ್ ಆಗ್ಬೋದು, ಎಲ್ಲರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ.
ನನಗೆ ತುಂಬಾ ಇಷ್ಟ ಆಯಿತು ಸಾಂಗು, ಮತ್ತು ಸಿನಿಮಾದ ಬಗ್ಗೆ ಕೂಡ ನಾನು ತುಂಬಾ ಕೇಳ್ತಾ ಬರ್ತಾ ಇದ್ದೀನಿ. ಬಿಕಾಸ್ ಇದೇ ಪ್ರೊಡಕ್ಷನ್ ಹೌಸಿಂದ ಇನ್ನೊಂದು ಸಿನಿಮಾನು ಮಾಡೋಕ್ಕೆ ಒಂದು ಅವಕಾಶ ನನಗೆ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ದಿನೇಶ್ ಸರ್, ಪ್ರತಿಭಾ ಮ್ಯಾಮ್, ಪ್ರತೀಕ್ ಯು ಟು. ನೀವು ಎಷ್ಟು ಪ್ರೀತಿಯಿಂದ ಮತ್ತು ಪ್ಯಾಷನಿಂದ ಒಂದು ಸಿನಿಮಾನ ಮಾಡ್ತೀರಾ ಅಂತ ನನಗೆ ನಿಮ್ಮ ಜೊತೆ ಕೆಲಸ ಮಾಡಿ ಗೊತ್ತಾಯಿತು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ಅಷ್ಟೇ ಪ್ಯಾಷನ್, ಅಷ್ಟೇ ಪ್ರೀತಿಯಿಂದ ನೀವು ಇದನ್ನು ಪ್ರೊಡ್ಯೂಸ್ ಮಾಡಿದ್ದೀರಾ. ಆ್ಯಂಡ್ ಇಟ್ಸ್ ಹ್ಯೂಜ್. ಪ್ರೊಡ್ಯೂಸಿಂಗ್ ಅ ಫಿಲ್ಮ್ ಇಸ್ ಇಟ್ಸ್ ಒನ್ ಆಫ್ ದ, ಹೌದು ಮ್ಯಾನ್. ಸೊ ಅದಕ್ಕೋಸ್ಕರ ತುಂಬಾ ಬೆಸ್ಟ್ ವಿಶಸ್ಸನ್ನು ಹಾರೈಸ್ತಾ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಿಮ್ಮ 3 ಜನಕ್ಕೆ. ಆ್ಯಂಡ್ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಈ ಸಿನಿಮಾ ತುಂಬ ಯಶಸ್ಸು ಸಿಗಲಿ, ಹಾಗಾಗಿ ನಮ್ಮ ಸಿನಿಮಾಗೂ ಸ್ವಲ್ಪ ಪುಷು ಸಿಗಲಿ ಅಂತ ಕೇಳ್ಕೊತಾ ಗುಡ್ ಲಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್ ಪ್ಲೀಸ್. ಒಂದು ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾನ ಬರಿಬೇಕಾದ್ರೆ ಒಂದು ಪ್ರಾಸೆಸ್ ಇಸ್ ಅದು ಒಂದು ಜರ್ನಿ. ಬರೆಯೋದೇ ಒಂದು ಜರ್ನಿ. ಸೊ ಒಂದು ಕಥೆನ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಸ್ಕ್ರೀನ್ ಪ್ಲೇ ಬರೆದು ಡೈಲಾಗ್ಸ್ ಕೊಟ್ಟು ಪಾತ್ರಗಳಿಗೆಲ್ಲ ಜೀವನ ಕೊಟ್ಟು ಇಟ್ಸ್ ಅ ಪ್ರಾಸೆಸ್, ಇಟ್ಸ್ ಅ ಜರ್ನಿ ಬೈ ಯೋರ್ ಸೆಲ್ಫ್. ಆ್ಯಂಡ್ ಇಟ್ ಟೇಕ್ಸ್ ಅ ಲಾಟ್ ಫಾರ್ ಅ ರೈಟರ್ ಟು ರೈಟ್ ಅ ಸ್ಟೋರಿ. ಆ್ಯಂಡ್ ಅದು ಮಾತ್ರ ಅಲ್ಲ, ಸರಿ ಓಕೆ ಕಥೆ ರೆಡಿ ಆಯಿತು, ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಆ ಸಿನಿಮಾನ ಡಿರೆಕ್ಟ್ ಮಾಡೋದು ಇನ್ನೊಂದು, ಎಡಿಟ್ ಮಾಡೋದು ಇನ್ನೊಂದು. ಸೊ ದ ಹೋಲ್ ಪ್ರಾಸೆಸ್ ದೇರ್ ಇಸ್ ಒನ್ ಪರ್ಸನ್ ಹೂ ಇಸ್ ಆಲ್ವೇಸ್ ದ ಕ್ಯಾಪ್ಟನ್ ಆಫ್ ದಟ್ ಶಿಪ್, ಆ್ಯಂಡ್ ದಟ್ಸ್ ದ ಡಿರೆಕ್ಟರ್. ಸೊ ಡಿರೆಕ್ಟರ್ ಚೇತನ್ ಅವರೇ, ವೇರ್ ಎವರ್ ಯು ಆರ್, ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ನೀವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ದೀರಾ, ಇನ್ನೂ 21ನೇ ತಾರೀಕು ತನಕ ಕಾಯಬೇಕು. ಐ ನೋ ನಿಮ್ಮ ಮನಸ್ಸೊಳಗಡೆ ಹಿಂಗೆ ಪಟ್ ಅಂತ ಹೊಡ್ಕೋತಾ ಇರುತ್ತೆ. ಬಟ್ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಇದ ನಂತರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಇದೇ ಥರ ಮಾಡ್ತಾಯಿರಿ. ಯಾ, ಥ್ಯಾಂಕ್ ಯು ಸೋ ಮಚ್. ದ ಕ್ರೂ, ದ ಟೀಮ್, the DOP, music director, lyricists, editor ಜೊತೆನೆ ಕಲರಿಸ್ಟ್. ಇಟ್ಸ್ ಅ ಹ್ಯೂಜ್ ಟೀಮ್. ಸೊ ಇಡೀ ತಂಡಕ್ಕೆ, ದಿ ಎಂಟೈರ್ ಕ್ರೂ ಹೂ ವರ್ಕ್ಡ್ ಇನ್ ಶಂಭವಾಮಿ ಯುಗೆ ಯುಗೆ, ನೀವೆಲ್ಲ ಇಲ್ಲೇ ಇದ್ದರೆ ನನ್ನ ಕಡೆಯಿಂದ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಎಕ್ಸಲೆಂಟ್ ಜಾಬ್, ಒಳ್ಳೇದಾಗಲಿ ನಿಮಗೂ ಕೂಡ. ಈ ಸಿನಿಮಾದ ನಂತರ ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳು ನೀವು ಮಾಡ್ತಾ ಇರಿ. ವಿ ನೀಡ್ ಪೀಪಲ್ ಹೂ ವರ್ಕ್ ವಿತ್ ಅ ಲಾಟ್ ಆಫ್ ಲವ್ ಇನ್ ಅವರ್ ಇಂಡಸ್ಟ್ರಿ. And last but not the least, the cast who I can see they are smiling here. Nisha, Madhura, sir, ನಿಮ್ಮ ಹೆಸರು ಅಶೋಕ್, ರೈಟ್. ಅಶೋಕ್, ಜೈ ಅವರು ಎಲ್ಲಿದ್ದಾರೆ? ಜೈ, ಎಸ್. ಸಾಂಗ್ ನೋಡಿದೆ, ಸಾಂಗಲ್ಲಿ ನೀವು ಐ ಡಿಡ್ ನಾಟ್ ಗೆಟ್ ಟು ಸಿ ಯು ನಿಶಾ ಅಲ್ವಾ, ನೀವಿರಲಿಲ್ಲ ದ ಮೂವಿ ಎಟ್, ಬಟ್ ಮಧುರ ನೀವಿದ್ರಿ. ಎಸ್. ಸೊ ವೆರಿ ನೈಸ್ ಕಲರ್ಫುಲ್ ಸಾಂಗ್. ನಾನು ಕೊರಿಯೋಗ್ರಫರ್ ಯಾರು ಅಂತ ಕೇಳ್ತಿದ್ದೆ. ಗೀತಾ ಮಾಸ್ಟರು, ಓಕೆ, ನೈಸ್. ಒಂದು ಡ್ಯಾನ್ಸರ್ ಆಗಿ ನನಗೆ ಫಸ್ಟ್ ತಲೆಗೆ ಹೊಡೆಯೋದು ಒಂದು ಸಾಂಗ್ ನೋಡಿದ ತಕ್ಷಣ ಕೊರಿಯೋಗ್ರಫಿನೇ ಅಲ್ವಾ ಮಾಸ್ಟರ್? ಕಲೆ ಮಾಸ್ಟರ್ ಅಲ್ಲೇ ಇದ್ದಾರೆ. ನಾವು ಮೇನ್ ಆ್ಯಕ್ಟರ್ಸ್ನ ಫಸ್ಟ್ ನೋಡೋ ಮುಂಚೆ ನಾವು ಡಾನ್ಸರ್ಸ್ನ ಹಾಗೆ ಒಂದು ಅಸೆಸ್ ಮಾಡ್ತಿರ್ತೀವಿ. ಇಟ್ಸ್ ಆಲ್ವೇಸ್ ದಿ ಎಕ್ಸೈಟಿಂಗ್ ಪಾರ್ಟ್ ಆಫ್ ಸಾಂಗ್ಸ್. ಸೊ ತುಂಬಾ ಚೆನ್ನಾಗಿತ್ತು. ಜೈ, ಐ ರಿಯಲಿ ಲೈಕ್ ಯುವರ್ ಸ್ಕ್ರೀನ್ ಪ್ರೆಸೆನ್ಸ್. ಅಶೋಕ್, ನಾನು ನಿಮ್ಮ ಹತ್ರನೂ ಹೇಳಿದೆ, ತುಂಬಾ ಚೆನ್ನಾಗಿತ್ತು. ಮಧುರ, ಎಕ್ಸಲೆಂಟ್. ಸೊ ಸಾಂಗು ತುಂಬ ಚೆನ್ನಾಗಿ ಓಡಲಿ, ವೈರಲ್ ಆಗಲಿ, ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಎಸ್, 3 cheers ಫಾರ್ ದ ಟೀಮ್. ಹಿಪ್ 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 ಹಿಪ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇವ್ರಿಗೆ ಹೇಳ್ತಿದ್ರು, ಅಶೋಕ್ ಅವರು ಇವ್ರಿಗೆ ಹೇಳ್ತಿದ್ರು ದಟ್ ನಿಮ್ಮಿಂದ ಕನ್ನಡ ಕಲಿಬೇಕು ಅಂತ. ಐ ವಾಸ್ ಲೈಕ್, ಹೌದು, ಕನ್ನಡ ಕಲಿಬೇಕು ನಿಮ್ಮಿಂದಾನೆ. ಎಲ್ಲರಿಗೂ ನಮಸ್ಕಾರ. ನಮಗೇನು ಹಿಂದೆ ಆ್ಯಕ್ಷನ್ ಕಟ್ ಹೇಳುವಾಗ ಒಂಚೂರು ಆರಾಮಾಗಿ ಹೇಳ್ತೀವಿ, ಮೈಕ್ ಕೊಟ್ಟು ಮುಂದೆ ನಿಲ್ಲಿಸಿದಾಗ ಒಂಚೂರು ಯಾಕೋ ವೈಬ್ರೇಷನ್. ಶಂಭಾವಮಿ ಯುಗೆ ಬಗ್ಗೆ ಹೇಳ್ಬೇಕಂದ್ರೆ, ಮೊನ್ನೆ ತಾನೇ ಸಿನಿಮಾ ನೋಡಿದೆ. ತುಂಬ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡೋರೆ. ಆರ್ಟಿಸ್ಟಿಂದ ಹಿಡ್ದು ಟೆಕ್ನಿಷಿಯನ್ವರೆಗೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡೋರೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ. ನಾನು ಇದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಏನು ನೀವು ಸಾಂಗಲ್ಲಿ ಏನು ನೋಡಿದ್ರು, ಒಂದಿಷ್ಟು ಕಡಿಮೆ ಮಾಡಿದೆ. ಡೈರೆಕ್ಟರ್ ಕನಸು ಏನಿದೆ ಪರಿಪೂರ್ಣವಾಗಿ ಕಂಪ್ಲೀಟಾಗಿ ಅಷ್ಟು ಸಪೋರ್ಟ್ ಮಾಡಿಕೊಟ್ಟವ್ರೆ. ನಮ್ಮ ಪ್ರೊಡ್ಯೂಸರ್ ತುಂಬ ಎಷ್ಟು ಧನ್ಯವಾದ ಹೇಳಿದ್ರು ಸಾಲಲ್ಲ. ಅವ್ರ ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ. ಇದಕ್ಕೆ ಇವರು ಇದೊಂದರಲ್ಲೇ ನಿಲ್ಲಿಸಲ್ಲ.
ಇದು ಮುಂದಕ್ಕೆ ಇನ್ನೊಂದು ದೊಡ್ಡ ಪ್ರೊಡಕ್ಷನ್ ಆಗ್ತೈತೆ. ಅದಾದಮೇಲೆ ಇನ್ನೂ ಮುಂದುವರಿಸ್ತಾನೆ ಇರ್ತಾರೆ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಚೇತನ್ ಸರ್ ಹೇಳ್ಬೇಕಂದ್ರೆ ಏನಕ್ಕಾದ್ರೆ ಅದ್ರ ಕಷ್ಟ ನನಗೂ ಇವಾಗ ಗೊತ್ತಾಗ್ತೈತೆ. ಡ್ಯಾನ್ಸ್ ಮಾಸ್ಟರ್ ಆಗಿದ್ದಾಗ ಅಷ್ಟಾಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಸರ್ ನನಗೆ ಇದು ಬೇಕು, ಡ್ಯಾನ್ಸರ್ಸ್ ಬೇಕು ಅಂತಿದ್ದೆ. ಅದೊಂದು 3 ದಿವಸ ಅಷ್ಟೇ. ಆದರೆ ಇದೊಂದು 50-60 ದಿವಸ ಇದ್ರೂ 50-60 ದಿವಸನೂ ಇದೇ ಫೈಟ್ ಮಾಡ್ತಾನೆ ಇರಬೇಕಾಗತ್ತೆ. ಅದೂ ಅಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಪಿಕ್ಚರು. ಸರ್ ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಭಾಳ ಅದ್ಧೂರಿಯಾಗಿ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ, ಭಾಳ ಅದ್ಧೂರಿಯಾಗಿ ಮಾಡ್ತಾರೆ. ಯಾಕೆ ಅಂತಂದರೆ ಮಾಡಿರ್ತಾರೆ ಅಂತ. ಮುಂದೆ ನಾನು ಈಗ ಇನ್ನೊಂದು ಚಿತ್ರ ಚೀತಾ, ನಿರ್ಮಾಪಕರು ನರೇಶ್ ಅವರು ಮತ್ತು ಪ್ರತಿಭಾ ಮೇಡಮ್ ಇಲ್ಲೇ ಕೂತಿದ್ದಾರೆ. ಆದರೆ ಭಾಳ ಅದ್ಧೂರಿಯಾಗಿ ಚಿತ್ರೀಕರಣ ನಡೀತಾ ಇದೆ. ಹಾಗಾಗಿ ಇದು ಕೂಡ ಅದೇ ಮಟ್ಟಕ್ಕೆ ಚಿತ್ರೀಕರಣ ಮಾಡಿರ್ತಾರೆ ಚಿತ್ರತಂಡಕ್ಕೆ. ಆಮೇಲೆ ಕಲೈ ಮಾಸ್ಟರು, ನಾನು ಕಲೈ ಮಾಸ್ಟರ್ಗೆ ಕೇಳಿದೆ ಪ್ರೆಸ್ ಮೀಟಲ್ಲಿ, ಇದರಲ್ಲಿ ಎಲ್ಲರೂ ಹೊಸಬರೇ ಇದ್ದಾರೆ. ಪ್ರಜ್ವಲ್ ದೇವರಾಜ್ ಬಿಡಿ, ಎಲ್ಲರಿಗೂ ಗೊತ್ತಿದೆ. ಪ್ರಜ್ವಲ್ ದೇವರಾಜ್ ಬಿಟ್ಟರೆ ಆಮೇಲೆ ನಮ್ಮ ಮೇಡಮ್ ಶ್ರುತಿ ಹರಿಹರವನವರಿದ್ದಾರೆ. ಅವ್ರ ಜೊತೆ ಮಾಡಿದ್ದೀನಿ, ಉಪೇಂದ್ರ ಸರ್ ಪಿಕ್ಚರಲ್ಲಿ ಮಾಡಿದ್ದೀನಿ, ಅವರು ಪರಿಚಯ ಇದ್ದಾರೆ. ಆದರೆ ಪೋಷಕ ಕಲಾವಿದರು ಎಲ್ಲರೂ ಹೊಸಬರೇ. ಅದರ ಮಧ್ಯದಲ್ಲಿ ನನ್ನ ಹೆಸರನ್ನ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಕೇಳಿದೆ. ನಿರ್ಮಾಪಕರು ನರೇಶ್ ಸರ್ ಅವರು, ಯಾರನ್ನ ಹಾಕ್ತಿರೋ ಬಿಡ್ತಿರೋ ಟೆನ್ನಿಸ್ ಕೃಷ್ಣ ಅವರು ನನ್ನ ಪಿಕ್ಚರಲ್ಲಿ ಇರಬೇಕು ಅಂತೇಳಿ ನನ್ನನ್ನು ಹಾಕ್ಸಿದ್ದಾರೆ. ನಾನು ನೋಡಿ ಹೊಡಿಬೇಕು ಚಪ್ಪಾಳೆ. ಇವಾಗ ಕೇಳಿ ಹೊಡೆಸ್ಕೋಬೇಕಾಗಿದೆ. ಆಮೇಲೆ ಕೇಳಿ ಸಿನಿಮಾಗೆ ಬನ್ನಿರಿ ಅಂತ ಕರಿಬೇಕಾಗಿದೆ ಅಲ್ವಾ? ದಯಮಾಡಿ ಇಂಥ ಒಳ್ಳೆ ಚಿತ್ರಗಳಿಗೆ ನೀವು ಪ್ರೋತ್ಸಾಹ ಕೊಡಿ. ಮೊದಲನೇ ದಿವಸ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ? ಆದರೆ ಇಂಥ ಒಂದು ಕನ್ನಡ ಚಿತ್ರವನ್ನು ಚಿತ್ರರಂಗ ಉಳಿಬೇಕು ಅಂತಂದರೆ ನಿಮ್ಮಂಥವರಿಂದನೇ ಅಲ್ವಾ? ಚೆನ್ನಾಗೇ ಮಾಡಿದ್ದಾರೆ ಪಿಕ್ಚರು. ದಯಮಾಡಿ ಹೊಸ ಪ್ರತಿಭೆಗಳಿಗೂ ನೀವು ಆಶೀರ್ವಾದ ಮಾಡಿ ಅಂಥೇಳಿ